ಹಬೀಬಿ ಕಮ್ ಟು ಸೌದಿ ಅರೇಬಿಯಾ ಆಬಾ. ಹಾಯ್, ನಾನು ನಿಮ್ಮ ಗಲ್ಫ್ ಕನ್ನಡಿಗ ಮೋಹನ್. ನೀವೇನಾದರೂ ಸೌದಿ ಅರೇಬಿಯಾಗೆ ವಿಸಿಟ್ ಮಾಡಿದ್ರೆ ಈ ಪ್ಲೇಸಿಗೆ ಮಾತ್ರ ವಿಸಿಟ್ ಮಾಡಲೇಬೇಕು. ರಾಯಲ್ ಹೆರಿಟೇಜ್ ವಿಲೇಜ್ ಅಂತ ನೋಡಕ್ ಮಸ್ತ್ ಪ್ಲೇಸ್ ಮಾತ್ರ. ಈ ಸೌದಿ ಅರೇಬಿಯಾದ ಟಾಪೆಸ್ಟ್ ಸಿಟಿ, ಬಟ್ ಅಷ್ಟೇ ಗ್ರೌಂಡಲ್ಲಿರೋ ಅಂಡರ್ ಗ್ರೌಂಡ್ ಸಿಟಿ. ಈ ವ್ಯೂ ನೋಡಿ. ಶುಕ್ರ ನಾವಿಗೆ ಪಾಪ ಸೌದಿಯವ್ರು ಚಾ ಕೊಡ್ತಿದ್ದಾರೆ. ಗಾವ ಶುಕ್ರ ನಾವಿ ಪಾಪ ಇಲ್ಲಿ ಸೌದಿಯವ್ರು ಬಂದರು. ಪಾಪ ಗಾವ ಕೊಡ್ತಿದ್ದಾರೆ. ಇಲ್ಲಿ ಫೇಮಸ್ಸು ಗಾವ. ನೋಡಿ, ಸೌದಿಯವರು ಏನು ಫ್ರೆಂಡ್ಲಿ ಆಗಿರ್ತಾರೆ ಅಂದರೆ, ಬ್ಯಾಕಲ್ಲಿ ಫ್ಯಾಮಿಲಿ ಇದೆ, ನಾವು ನೋಡ್ಬಿಟ್ಟು ಫ್ಯಾಮಿಲಿ ಇದೆ ಅಂತ ನಾವು ವಾಪಸ್ ಹೋಗ್ತಾ ಇದ್ವಿ. ಕರೆದ್ಬಿಟ್ಟು ಗಾವ ಕೊಟ್ಟರು. ಅಂದರೆ ಗಾವ ಅಂದರೆ ಇಲ್ಲಿ ಫೇಮಸ್ಸು. ಇದು ಫ್ಯಾಮಿಲಿ ಇದೆ, ನಾವು ಬರೋಲ್ಲ ಅಂದ್ವಿ. ಪರವಾಗಿಲ್ಲ ಬನ್ನಿ ಹಾಗೆ ಹೀಗೆ ಅಂದ್ಬಿಟ್ಟು ಕರೆದ್ಬಿಟ್ಟು ಇಷ್ಟೆಲ್ಲ ಟ್ರೀಟ್ ಮಾಡ್ತಾರೆ ಗುರು. ಆಗಿನ ಕಾಲದ್ದು ಸೌದಿ ಅರೇಬಿಯಾ ಎಲ್ಲ ಹೋಯ್ತು. ಪಾಪ ನೋಡಿ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂದರೆ ನಂಬೋಕ್ಕಾಗಲ್ಲ. ಸೌದಿಯವರು ಅಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂತ. ಮಸ್ತ್. ನೀವು ಸೌದಿ ಅರೇಬಿಯಾಗೆ ವಿಸಿಟ್ ಮಾಡ್ತಾ ಅಂದರೆ ಈ ಪ್ಲೇಸಿಗೆ ವಿಸಿಟ್ ಮಾಡಬೇಕು, ಇಲ್ಲ ಸೌದಿ ಅರೇಬಿಯಾನೇ ವೇಸ್ಟು. ಇದು ಆಬಾ ಪ್ಲೇಸ್ ಅಂತ ಬರೋದು, ಅಲ್ ಸುದಾ ಅಂದ್ಬಿಟ್ಟು ಪ್ಲೇಸು. ಇಲ್ಲಿ ತುಂಬ ಹೋಗಿದೆ. ಸೌದಿ ಅರೇಬಿಯಾದಲ್ಲಿ ಹೈಯೆಸ್ಟ್ ಹೈಟಲ್ಲಿರೋ ಪ್ಲೇಸ್ ಇದೆ, ಅಲ್ ಸುದಾ ಅಂದ್ಬಿಟ್ಟು. ಒಳ್ಳೆ ಪ್ಲೇಸ್ ಮಾತ್ರ. ಎಲ್ಲ ಬರ್ತಾರೆ, ಏನು ಫ್ರೆಂಡ್ಲಿ ಆಗಿರ್ತಾರೆ ಅಂದರೆ ನೋಡಿ. ಅಲ್ಲಿಂದ ಕಾಣಿಸ್ಲಿಲ್ಲ, ಅಲ್ಲಿ ಬಿಸಿಲು ಹೊಡಿಲೇ ಇಲ್ಲ, ಅಲ್ಲಿ ಫುಲ್ಲು ಫಾಗಿತ್ತು, ಹಾಗಾಗಿ ಕ್ಲಿಯರಿಟಿ ಇರಲಿಲ್ಲ. ನೋಡಿ ಅಲ್ಲಿ ಕಾಣಿಸ್ತಿದೆ ಏನು ಫ್ಯಾಮಿಲಿ. ಪಾಪ ಅವರೇ ಕರೆದ್ಬಿಟ್ಟು ಬನ್ನಿ ಅಂತ ಚಾ ಎಲ್ಲ ಮಾಡ್ಕೊಂಡು ಕೊಡ್ತಾವ್ರೆ ಗುರು. ಏನು ಕಾಣಿಸ್ತಿದೆ ಆ ಟಾಪ್ ಬೆಟ್ಟದಿಂದ ಬಂದಿರೋದು. ಗಾಡಿ ಬ್ರೇಕ್ ಎಷ್ಟು ಹೀಟ್ ಆಗಿದೆ ಅಂದರೆ ನೋಡಿ. ಫುಲ್ ಸ್ಮೆಲ್ ಆ ತುದಿಯಿಂದ ಬಂದಿರೋದು. ಗ್ರೂಪ್ ಇದ್ರೆ ಬನ್ನಿ ಅಂತ ಒಂದು ವಿಡಿಯೋ. ಮಣ್ಣು ಮಾಡಿದ್ರು ಇವರು ಎಲ್ಲ ನಾವೇನು ಇಲ್ಲಿ 11 ಜನ ಬಂದಿದ್ದೀವಿ. ಎಲ್ಲ ಕನ್ನಡಿಗರೇ, ಎಲ್ಲ ಕರ್ನಾಟಕದಿಂದ ಬಂದಿರೋದು, ಸೌದಿಯಲ್ಲೇ ವರ್ಕ್ ಮಾಡ್ಕೊಂಡಿರೋದು. ನೋಡಿ ಏನು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ಹಳೇ ಟೆಚ್ಚಾಗಿ ಕೊಟ್ಟಿರೋದು ಎಲ್ಲ ಅದೇ ಥರ. ಅದೇ ಫಿನಿಶಿಂಗ್.
ಈ ವಿಲೇಜ್ನಲ್ಲಿ ತುಂಬ ಬ್ಯೂಟಿಫುಲ್ ವ್ಯೂ ಇರುತ್ತೆ, ಮತ್ತು 365 ದಿವಸನೂ ಇಲ್ಲಿ ಫುಲ್ ಕೋಲ್ಡ್ ಆಗಿರುತ್ತೆ, ಮತ್ತು ಮಳೆ ಅಂತೂ ಯಾವಾಗಲೂ ಬರ್ತಿರುತ್ತಂತೆ. ಇವಾಗೂ ನೋಡಿ, ನಾವು ಬರೋದಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಮಳೆ ಬಂದು ಹೋಗಿದೆ. ಫುಲ್ಲು ನೀರೆಲ್ಲ ಹೋಗ್ತಿತ್ತು, ಮಳೆ ನೀರು. ಅದೇನೋ ಗೊತ್ತಿಲ್ಲ, ಇಂಥ ಸಿಟಿಗಳು, ಇಂಥ ಹಳ್ಳಿಗಳ ಕಡೆ ಬಂದು ಲೈಫ್ ಟೈಮ್ ಇಲ್ಲೇ ಇದ್ಬಿಡೋಣ ಅನ್ನೋ ಫೀಲ್ ಸಿಗ್ತಾ ಇರುತ್ತೆ. ಅಷ್ಟು ಎಂಜಾಯ್, ಅಷ್ಟು ಏನೋ ಒಂಥರ ಮನ್ಸಿಗೆ ಖುಷಿ ಇಂಥ ಊರುಗಳ ಕಡೆ ಬಂದುಬಿಟ್ರೆ. ಸೇಮ್ ಊರು ನಮ್ಮ ಇಂಡಿಯಾ ಥರನೇ ಇರುತ್ತೆ. ನೀವೇನಾದರೂ ಸೌದಿ ಅರೇಬಿಯಾಗೆ ವಿಸಿಟ್ ಮಾಡಿದ್ರೆ ಈ ಪ್ಲೇಸಿಗೆ ಮಾತ್ರ ವಿಸಿಟ್ ಮಾಡಲೇಬೇಕು. ರಾಯಲ್ ಹೆರಿಟೇಜ್ ವಿಲೇಜ್ ಅಂತ ನೋಡೋಕೆ ಮಸ್ತ್ ಪ್ಲೇಸ್ ಮಾತ್ರ. ಈ ಸೌದಿ ಅರೇಬಿಯಾದ ಟಾಪೆಸ್ಟ್ ಸಿಟಿ, ಬಟ್ ಅಷ್ಟೇ ಗ್ರೌಂಡಲ್ಲಿರೋ ಅಂಡರ್ಗ್ರೌಂಡ್ ಸಿಟಿ. ಈ ವ್ಯೂ ನೋಡಿ ಹೇಗಿದೆ ಅಂತ. ಇವಾಗ ಏನು ನೋಡ್ತಾ ಇದ್ದೀರಾ, ಇಷ್ಟು ಬ್ಯೂಟಿಫುಲ್ ಸಿಟಿ. ಒಂದು ಚಿಕ್ಕ ಹಳ್ಳಿ ಇದು ಜಮಾನದಲ್ಲಿ ಕಾಡಿನ ಜನಗಳು ಇರ್ತಾರಲ್ಲ, ಬುಡಕಟ್ಟು ಜನಾಂಗ, ಆ ಜನಾಂಗ ಇಲ್ಲಿ ವಾಸ ಮಾಡ್ತಾ ಇದ್ದಂಥ ಹಳ್ಳಿ ಇದು. ಈಗ ಇದನ್ನು ಟೂರಿಸ್ಟ್ ಹಬ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಇವಾಗ ಏನು ನೋಡ್ತಾ ಇದ್ರೆ ಅದೆಲ್ಲ ಮ್ಯೂಸಿಯಮ್ಮು ಮತ್ತು ಆಗಿನ ಕಾಲದ್ದು ವಸ್ತುಗಳು ಎಲ್ಲ ಒಳಗಡೆ ಇದೆ. ಮತ್ತು ಈ ವಿಲೇಜು 4 ದಿಕ್ಕು ಕಡೆಯಿಂದನೂ ಬೆಟ್ಟಗಳು ಫುಲ್ಲು ಕವರ್ ಮಾಡ್ಕೊಂಡಿದ್ದಾವೆ. 4 ಕಡೆ 4 ದಿಕ್ಕುಗಳು. ಹಾಗಾಗಿ ಇಲ್ಲಿ ಸೂರ್ಯಕಿರಣ ಬೀಳೋದೇ ಸ್ವಲ್ಪ ಅಪರೂಪ. ಇಲ್ಲಿ ಯಾವಾಗಲೂ ಮಳೆ ಆಗ್ತಾನೆ ಇರುತ್ತೆ. ಇದು ಒಂಥರ ವೆದರ್ ಮಾತ್ರ ಮಸ್ತಾಗಿರುತ್ತೆ. 4 ಕಡೆನೂ ಬೆಟ್ಟ. ಇಲ್ಲಿ ತುಂಬ ವೆದರ್ ಮಾತ್ರ ಅವಾಗ ಚೇಂಜ್ ಆಗ್ತಾನೆ ಇರುತ್ತೆ. ತುಂಬ ಕೋಲ್ಡ್ ಸಿಟಿ, ಹಾಗಾಗಿ ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಮಾತ್ರ ಹೆವಿ ಬರ್ತಾರೆ. ಹಾಗಾಗಿ ನಮ್ಮ ಗ್ಯಾಂಗ್ ನಮ್ಮನ್ನು ಕರ್ಕೊಂಬಂದಿದ್ದಾರೆ. ಇದು ಹೊಸ ಸ್ನೇಹಿತರು, ನಿಮಗಿನ್ನೂ ಗೊತ್ತಿಲ್ಲ ಅನಿಸುತ್ತೆ. ನಾನಿರೋದು ಜಿದ್ದಾದಲ್ಲಲ್ವಾ, ಹಾಬಾ ಅಂತ ಈ ಪ್ಲೇಸಲ್ಲಿ ಸುಮಾರು ನಮ್ಮ ಸ್ನೇಹಿತರು ತುಂಬ ಜನ ವರ್ಕ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇದು ಟಿಕೆಟ್ ಕೌಂಟ್ರು, ಬಟ್ ಇವತ್ತು ಯಾಕೋ ಓಪನ್ ಮಾಡಿಲ್ಲ. ನಮ್ಮ ಬ್ಯಾಡ್ ಲಕ್ ಅನಿಸುತ್ತೆ. ಇಲ್ಲಾಂದರೆ ಇದು ಗೇಟ್ ಇತ್ತು, ಓಪನ್ ಇತ್ತು ಅಂದರೆ ಫುಲ್ ಹೋಗಿ ಏನು ಸೌದಿ ಅರೇಬಿಯಾದಲ್ಲಿ ಜವಾನ್ದಲ್ಲಿ ಮನೆಗಳಿತ್ತು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಾಯಿತು. ಬಟ್ ನಮ್ಮ ಬ್ಯಾಡ್ ಲಕ್ ಆಗಿಲ್ಲ ಓಪನ್. ಈ ವಿಲೇಜು ಸಹ ದೊಡ್ಡದಾಗಿ ಏನಿಲ್ಲ, ಒಂದು ಚಿಕ್ಕ ಗ್ರಾಮ. ಆಗಿನ ಕಾಲದ ಬುಡಕಟ್ಟು ಜನಾಂಗಗಳು ಯಾವ ಥರ ವಾಸ ಮಾಡ್ತಿದ್ರು ಸ್ವಲ್ಪ ಜಾಗದಲ್ಲಿ, ಆ ಥರ. ಇದ್ರ ಪಕ್ಕದಲ್ಲೇ ನದಿ ಇದೆ, ಬಟ್ ಇವಾಗ ಕವರ್ ಮಾಡೋಕ್ಕಾಗ್ತಿಲ್ಲ. ಸಂಜೆ ಟೈಮಲ್ಲಿ ನಾವು ಬಂದಿರೋದ್ರಿಂದ ಅವರು ಅಲೌಡ್ ಮಾಡಲ್ಲ. ಹಾಗೆ ನೆಕ್ಸ್ಟ್ ವೀಡಿಯೋಗಳೆಲ್ಲ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಇವತ್ತಿಗೆ ನಾವು ಹೊರಡ್ತೀವಿ. ಇಲ್ಲಿ ಜನಸಂಖ್ಯೆನೂ ಅಷ್ಟಾಗಿರೋದಿಲ್ಲ, ತುಂಬ ಕಡಿಮೆ ಇರುತ್ತೆ. ಮತ್ತು ಸೆಕ್ಯೂರಿಟಿ ಏನಾದರೂ ಇತ್ತು ಅಂದರೆ ಹೆವಿ ಸೇಫೆಸ್ಟು ಇದು ಗ್ರಾಮ. ಇಲ್ಲಿ ನೋಡಿದ್ರೆ ಪೊಲೀಸ್ಗಳು ಇರ್ತಾರೆ, ಅಲ್ಲಲ್ಲೇ ಕಾರ್ಗಳಲ್ಲಿ ನಿಂತ್ಕೊಂಡು ಮತ್ತು ವಾಚ್ ಮಾಡ್ತಾ ಇರ್ತಾರೆ ಯಾರು ಏನು ಮಾಡ್ತಾರೆ ಅಂತ. ಬಟ್ ಇಲ್ಲಿ ಕ್ರೈಮ್ ಥರ ಯಾವ ವಿಷಯಗಳು ನಡೆಯೋಲ್ಲ. ಇಲ್ಲಿ ಹೆವಿ ಫ್ರೀಡಮ್ ಇರುತ್ತೆ, ಆರಾಮಾಗಿ ನೋಡ್ಕೊಂಡು ಬರ್ಬೋದು, ಯಾವುದೇ ಥರ ತೊಂದರೆ ಇರೋಲ್ಲ.